ರಾಜ್ಯದ ಮತ್ತೋರ್ವ ಸಚಿವರಿಗೆ ತಲೆದಂಡ ಪಕ್ಕಾನ ಭ್ರಷ್ಟಾಚಾರದ ಆರೋಪದಡಿ ಆರ್ಬಿ ತಿಮ್ಮಾಪುರಗೆ ಕಂಟಕ ಎದುರಾಗಿರತಕ್ಕಂಥದ್ದು. ಶೀಘ್ರವೇ ಸಚಿವ ಸ್ಥಾನದಿಂದ ಕೈಬಿಡುವ ಸಾಧ್ಯತೆ ಕೂಡ ಇದೆ. ಆರ್ಬಿ ತಿಮ್ಮಾಪುರ ಅವರು ರಾಜ್ಯದ ಮತ್ತೋರ್ವ ಸಚಿವರಿಗೆ ತಲೆದಂಡ ಪಕ್ಕಾನ ಭ್ರಷ್ಟಾಚಾರ ಆರೋಪದಡಿ ಆರ್ಬಿ ತಿಮ್ಮಾಪುರಗೆ ಕಂಟಕ ಎದುರಾಗಿರತಕ್ಕಂಥದ್ದು. ಶೀಘ್ರವೇ ಸಚಿವ ಸ್ಥಾನದಿಂದ ಕೈಬಿಡುವ ಸಾಧ್ಯತೆ ಕೂಡ ಇದೆ. ಬೆಳಗಾವಿ ಅಧಿವೇಶನ ಪ್ರಾರಂಭವಾಗುವ ಮೊದಲೇ ಕೋಕ್ ವಿಪಕ್ಷಗಳ ಟೀಕೆ ಕೇಂದ್ರ ಕಾಂಗ್ರೆಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾದರೆ ಆರ್ಬಿ ತಿಮ್ಮಾಪುರ ಖಾತೆ ಯಾರಿಗೆ ನೀಡ್ತಾರೆ? ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಅವ್ಯವಹಾರದ ಒಂದು ಆರೋಪ ಕೇಳಿ ಬರ್ತಾ ಇರತಕ್ಕಂಥದ್ದು. ಈ ಹಣ ಮಹಾ ಚುನಾವಣೆಗೆ ಬಳಸಿಕೊಂಡಿರುವ ಆರೋಪಗಳು ಕೇಳಿ ಬರ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಇದನ್ನ ಪ್ರಸ್ತಾಪಿಸಲು ಬಿಜೆಪಿ ತಯಾರಿ ಕೂಡ ಮಾಡಿಕೊಂಡಿರತಕ್ಕಂಥದ್ದು. ಬಿಜೆಪಿ ಆರೋಪಗಳಿಂದ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ ರಣತಂತ್ರವನ್ನು ಎಸಗಲಾಗ್ತಾ ಇದೆ. ಡಿಸೆಂಬರ್ 9ರ ವೇಳೆಗೆ ಆರ್ಬಿ ತಿಮ್ಮಾಪುರಗೆ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ರಾಜ್ಯದ ಮತ್ತೋರ್ವ ಸಚಿವರಿಗೆ ತಲೆದಂಡ ಪಕ್ಕಾನ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಆರೋಪಗಳ ಸುರಿಮಳೆ ಕೇಳಿ ಬರ್ತಾ ಇರತಕ್ಕಂಥದ್ದು ಆರ್ಬಿ ತಿಮ್ಮಾಪುರ ಅವರ ಒಂದು ವಿರುದ್ಧವಾಗಿ. ಶೀಘ್ರವೇ ಈ ಒಂದು ಸಚಿವ ಸ್ಥಾನದಿಂದ ಕೆಳಗಿಳುವ ಸಾಧ್ಯತೆ ಇರತಕ್ಕಂಥದ್ದು ಆರ್ಬಿ ತಿಮ್ಮಾಪುರ ಅವರು. ಇವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಎಲ್ಲ ಒಂದು ಸಮಸ್ಯೆಗಳನ್ನು ಬಗೆಹರಿಸಲು ಈಗ ಮುಂದಾಗಿರ್ತಕ್ಕಂಥದ್ದು ಬಿಜೆಪಿ. ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಅವ್ಯವಹಾರ ಕೇಳಿ ಬಂದಿರತಕ್ಕಂಥದ್ದು ಆರ್ಬಿ ತಿಮ್ಮಾಪುರ ಅವರ ವಿರುದ್ಧವಾಗಿ. ಈ ಹಣ ಮಹಾ ಚುನಾವಣೆಗೆ ಬಳಸಿಕೊಂಡಿರುವ ಆರೋಪಗಳು ಕೇಳಿ ಬರ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾಪಿಸಲು ಬಿಜೆಪಿ ತಯಾರಿ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಬಿಜೆಪಿ ಆರೋಪಗಳಿಂದ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ. ಡಿಸೆಂಬರ್ 9ರ ವೇಳೆಗೆ ಆರ್ಬಿ ತಿಮ್ಮಾಪುರ ಅವರ ಗೇಟ್ ಪಾಸ್ ಖಚಿತ ಅಂತಕ್ಕಂಥ ಹೇಳಿಕೆಗಳನ್ನು ನೀಡಲಾಗ್ತಾ ಇದೆ ಬಿಜೆಪಿಯಿಂದ. ರಾಜ್ಯದ ಮತ್ತೋರ್ವ ಸಚಿವರಿಗೆ ತಲೆದಂಡ ಪಕ್ಕಾ ಆಗಿರತಕ್ಕಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.